ತ್ಯಾಗ ಮಾಡಿ ಬರೋಣ. ಸ್ವಾಮಿಗಳು ಬಂದರೂ ಕೂಡ ಈಗ ಅನೇಕ ಮಠಗಳಲ್ಲಿ ನಮ್ಮ ಊರಾಗ ಮಠ ಇದ್ದಾರೆ, ಸ್ವಾಮಿಗಳಿಗೆ ಕಳಿಸ್ರಿ ಅಂತ ಕೇಳಿದ್ರೆ ಅಲ್ಲಿ ಒಟ್ಟುಗಳಿಗೆ ಶಿವಯ್ಯ ಮಂದಿರ ಅಥವಾ ಬೇರೆ ಬೇರೆ ಕಡೆ ಎಲ್ಲಿ ತಯಾರಾಗ್ತಾರೆ ಸ್ವಾಮಿಗಳು, ಅಲ್ಲಿ ಕೇಳಿದ್ರೆ ನಿಮ್ಮ ಊರಾಗ ಮಠಕ್ಕೆ ಜಮೀನು ಎಷ್ಟೈತಿ, ಕಾಲೇಜ್ ಎಷ್ಟದಾವ, ಮೆಡಿಕಲ್ ಕಾಲೇಜ್ ಆಯ್ತೋ ಇಲ್ಲೋ, ಇಂಜಿನಿಯರಿಂಗ್ ಕಾಲೇಜ್ ಆಯ್ತೋ ಇಲ್ಲೋ, ಸ್ವಾಮಿಗಳು ಬಂದ ತಕ್ಷಣ ಇನೋವಾ ಕಾರ್ ಸಿಗ್ತದೋ ಇಲ್ಲೋ, ಇದು ಕೇಳಿ ಒಟ್ಟುಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕೆ ಯಾರು ನಮ್ಮಂಗೆ ಜೋಳಿಗೆ ಹಾಕೊಂಡು ಧರ್ಮ ಪ್ರಚಾರ ಮನೆಗೆ ಹೋಗ್ಲಿಕ್ಕಿಲ್ಲ. ನಾವು ವೈಯಕ್ತಿಕವಾಗಿ ನಮ್ದೊಂದು ಅಕೌಂಟ್ ಕೂಡ ಇರಲಿಲ್ಲ, ಮೊನ್ನೆ ಅಕೌಂಟ್ ಓಪನ್ ಮಾಡಿದ್ವಿ. ಯಾಕಂದ್ರೆ ಮೋದಿಯವರು 15 ಲಕ್ಷ ಹಾಕ್ತಾರೆ ಅಂತೇಳಿ ಹಾಕಿದೀವಿ, ಅವರು ಹಾಕಿಲ್ಲ. ಜಯ ಬಸವರಾಜ ಭಕ್ತ ಜನ ಸುರ ಭೋಜ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಹರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮಾ ಕಿ ಜೈ. ಸಕಲ ಶರಣ ಸಂತೋಂ ಕಿ ಜೈ. ಸರ್ವರಿಗೂ ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿ. ವೀರಶೈವ ಮಾಡಿದ್ರಿ, ನಾವು ಪೆನ್ಸಿಲ್ ನಾವು ಕಂಪಲ್ಸರಿ ಮಾಡಿದ್ರು. ನಾನು ಜನಗಣತಿಗೆ ಹೋದಾಗ ಅದೇ ತರ ಮಾಡಿದೆ. ಅನೇಕ ಮತ್ತು ಮಠಾಧೀಶರು ಕೂಡ ಬಂದಿದೆ, ಅದಕ್ಕೆ ಪ್ರೋತ್ಸಾಹ ಮಾಡುವ. ನಾನು ಕರ್ಕೊಂಡ ಬಂದ ಅವರು ಅದೇ ತರಾಗಿ ಅವರ ಒಂದು ಮಕ್ಕಳಾಗಿರುವಂತ ನಾವೆಲ್ಲರೂ ನಮ್ಮ ಒಂದು ಮೇಟಿಗೂಟ ಬೇಕಂತಂದು, ಯಾಕಂದ್ರೆ ಒಂದು ಕಾಳು ಹೆಂಗ ಮಾಡಾಕ ನಾವು ಒಂದು ಮೇಟಿಗೂಟ ಬೇಕಂತೀವಿ, ಅದೇ ರೀತಿಯಾಗಿ ನಮಗೆ ಒಂದು ನಿಷ್ಠೆ ಉಳ್ಳಂತಹ ಚನ್ನಬಸವಾನಂದ ಸ್ವಾಮೀಜಿ ಮತ್ತು ನಮಗೆ ಸತ್ಯದೇವಿ ಮಾತಾಜಿ ಅವರಿದ್ದಾರೆ. ಆ ಒಂದು ನಿಷ್ಠೆ, ಯಾಕಂದ್ರೆ ನಮ್ಮ ಒಂದು ತತ್ವಗಳು ಲಿಂಗಾಯತ ಧರ್ಮ ನೋಡ್ರಿ 891 ವರ್ಷ ಆದ್ರೂ ಕೂಡ ನಮ್ಮ ಒಂದು ಲಿಂಗಾಯತ ಒಂದು ಧರ್ಮಕ್ಕನ್ನೊಂದು ಮಾನ್ಯತೆ ಸಿಕ್ಕಿಲ್ಲ ಅಂದ್ರೆ ನಮ್ದು ಒಂದು ಬೇಜವಾಬ್ದಾರಿ ತರ. ಯಾಕಂದ್ರೆ ಮಾತಾಜಿಯವರು ಅಷ್ಟೆಲ್ಲ ಹೇಳಿದಾರ, ಲಕ್ಷಾನುಗಟ್ಲೆ ನಮ್ಮಂತ ಶರಣರನ್ನ ನಾವು ಪ್ರಚಾರ ಮಾಡಿದಾರ, ಹುಟ್ಟು ಹಾಕಿದಾರ. ಆದ್ರೂ ಕೂಡ ನಾವೇನ್ ಮಾಡ್ತಿದೀವಿ, ಮಾತಾಜಿಯವರು ಹೇಳಿದ್ರು ಇವಾಗ. ಯಾಕಂದ್ರೆ ಬರೀ ಸ್ವಾಮೀಜಿ ಮೇಲೆ ಒಂದು ಸರ್ಕಾರ ಒಂದು ಇದ್ರ ಮೇಲೆ ನಾವು ಕಾದು ಕುಂತ್ರೆ ನಮ್ಮ ಒಂದು ಲಿಂಗಾಯತ ಧರ್ಮಕ್ಕ ಸಾಧ್ಯ ಇಲ್ಲ. ಹೌದು, ಕರೆಕ್ಟ್ ಮಾತಾಜಿಯವರು ಹೇಳೋದು. ಯಾಕಂದ್ರೆ ಮನೆಗೂ ಊರವ್ರಿಗೆ ಕೂಡ ನಾವೇನು ಭಕ್ತಿಪೂರ್ವಕ ಶರಣಾರ್ಥಿಗಳು. ಹೀಗೆ ಹೇಳಿದ್ರು ಮನೆಗೆ ಹೋಗಿ ಕನ್ವಿನ್ಸ್ ಮಾಡ್ಬೇಕು ಅಂತ. ಆದ್ರೆ ಒಂದು ಡೆಲ್ಲಿಯಲ್ಲಿ ಏನೋ ಒಂದು ರ್ಯಾಲಿ ಮಾಡಿದ್ರು ಮಾತಾಜಿ, ಅದು ಏನೋ ಒಂದು ಸ್ವಲ್ಪ ಕೈ ತುತ್ತು ಬಂದಿದ್ದು ಬಾಯಿ ಬರುತ್ತೆ ಅಷ್ಟೇ ತಡ ಇತ್ತು. ಆ ಒಂದು ಹೋರಾಟ ಏನಾಯ್ತಲ್ಲ, ಸೇಮ್ ಈಗ ಮತ್ ಅದೇ ರೀತಿ ಹೋರಾಟ ಆಗ್ಬೇಕು. ಅದು ಹೆಂಗ ಆಗ್ಬೇಕಪ್ಪ ಅಂದ್ರ, ಈಗ ಹೆಂಗಾಗ್ಯದಂದ್ರ ಮಾತಾಜಿ ಸಂಬಂಧ ಇಲ್ಲದೆ ಇರೋರು ಕೂಡ ನಾವು 2 ಶರಣ ಮೇಳ ಆಗ್ತಾ ಇದಾವ ಈ ಒಂದು ಟಾರ್ಗೆಟ್ ಇಟ್ಕೊಂಡು ಬೇರೆ ಸಂಘಟನೆಯವರು ನಮ್ಗ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದಾರೆ. ಇಲ್ಲ ಅಂತ ಹೇಳ್ತಾ ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಏನಾದ್ರು ಸಮಸ್ಯೆನ ಕಂಡುಕೊಂಡು ಈ ಜನಗಳಿಗೆ ವಿಚಾರ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಇಲ್ಲ. ಯಾಕೆ ಮಾತು ಹೇಳ್ತಂದ್ರೆ, ನಾವು ದಿಟ್ಟರಾಗಿ ನಿಲ್ಲಿಲ್ಲ ಅಂದ್ರೆ ನಮ್ಮ ಲಿಂಗಾಯತ ಧರ್ಮಕ್ಕ ಮಾನ್ಯತೆ ಸಿಗಲ್ಲ. ನೀವೆಲ್ಲರೂ ಬಹಳ ಪ್ರಜ್ಞಾವಂತರಿದ್ರಿ, ವಿದ್ಯಾವಂತರಿದ್ರಿ, ಅನುಭಾವಿಗಳಿದ್ರಿ. ಅಪ್ಪುಗಳು ಹೇಳಿದಂಗ ರಿಟೈರ್ಡ್ ಆಯ್ತು ಅಂದ್ರೆ ನಾವು ಕಟ್ಟೆ ಮೇಲೆ ಕೂತ್ಕೊಂಡು ಬರೀ ಮಾತಾಡೋದು ಬೇಡ, ದಾಬಾಕ್ ಹೋಗೋದು ಬೇಡ, ದುರ್ಚಟಕ್ಕೆ ಅಂಟುಕೊಳ್ಳೋದು ಬೇಡ. ನಿಮ್ಮ ಮಕ್ಕಳೊಂದಿಗೆ ನೀವು ಕುಳಿತುಕೊಂಡು ಈ ಧರ್ಮದ ಬಗ್ಗೆ ಚರ್ಚೆ ಮಾಡಿ, ಈ ಧರ್ಮದ ವಿಚಾರಧಾರೆಗಳನ್ನ ಆ ಮಕ್ಕಳ ತಲೆಯಲ್ಲಿ ತುಂಬಿ ಪ್ರತಿಯೊಂದು ಮಗು ಲಿಂಗಾಯತ ಧರ್ಮಕ್ಕ ಹೋರಾಟಕ್ಕೆ ಕೈ ಜೋಡಿಸುವಂಗ ನೀವೆಲ್ಲರೂ ಮಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ ತಿಳ್ಕೊಂಡು ಹೇಳುತ್ತಾ, ನನಗ ಇವತ್ತಿನ ಈ ಒಂದು ವೇದಿಕೆಗೆ ಬರಮಾಡಿಕೊಂಡು ನನ್ನನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುವಂತ ಧರ್ಮ ಅದು ಲಿಂಗಾಯತ ಧರ್ಮ ಒಂದೇ. ಲಿಂಗಾಯತ ಧರ್ಮ ಲಿಂಗಾಯತರಷ್ಟೇ ಪ್ರೀತಿಯಿಂದ ಒಪ್ಕೊಳ್ಳಂಗಿಲ್ಲ, ಬೇರೆಯವರನ್ನ ಮೊದಲು ಒಪ್ಕೊಳ್ತದೆ. ಬೇರೆಯವರನ್ನ ಕೂಡ ಒಪ್ಪಿಕೊಂಡು